ಡಿಫ್ರೆಂಟ್ ಆಗಿದೆ ಇದು. ಓಕೆ, ಇವಾಗ ಒಳಗಡೆ ಎಂಟ್ರಿ. ವಾವ್, ಎಷ್ಟು ಎಕರೆ ಇದೆ ಹಾಗಾದರೆ ಇದು? ಇದು ಟೋಟಲ್ ಒಂದು ಎಕರೆ ತನಕ ಮೊದಲಿಂದು ಅರಮನೆ 1 ಎಕರೆಗಿಂತ ಮೇಲೆ ಇತ್ತು. ಓಕೆ, ಈಗ ಅಷ್ಟು ಮೈಂಟೈನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾವೊಂದು ನಮ್ಮ ಇಮ್ಯಾಜಿನೇಷನಲ್ಲಿ ಮಾಡಿ ಅದೇ ಓವರಾಲ್ ಇದು ನಮ್ಮ ಡೈರಿ ಇತ್ತು. ನೋಡೋಣ. ಇವಾಗ ಡೈರಿನು ಮಾಡ್ತಾ ಇದ್ದೀರಾ? ಡೈರಿ ಇದೆ, ಸ್ವಲ್ಪ ದನಗಳು ಕಮ್ಮಿ ಆಗಿದೆ ಈಗ. ಓಕೆ, ಲೇಬರ್ ಇಶ್ಯೂಸ್ ಎಲ್ಲ ದನಗಳಿಗೆ ಎಲ್ಲ ಹೊರಗಡೆ ಇದೆ. ಮುಂಚೆಯಿಂದಲೂ ಸ್ಟ್ರಕ್ಚರ್ ಇದೇ ರೀತಿಯಾಗಿ ಈ ಕಡೆ ಡೈರಿ ಹೌದು, ಅಂದ್ರೆ ದನಗಳಿತ್ತು, ನಮ್ಮ ಗೋಶಾಲೆ ಇತ್ತು. ಈಗ ಎಲ್ಲ ದನಗಳು ಹೊರಗಡೆ ಇದೆ. ಎಷ್ಟು ಹಸುಗಳನ್ನ ಸಾಕಿದ್ರಿ? ನನ್ನ ಹತ್ರ ಸಾಧಾರಣ ಮಟ್ಟಿಗೆ ಒಂದು 47 ತನಕ ಇತ್ತು. ಈಗ ಕಮ್ಮಿ ಆಗಿದೆ, ನನಗೆ ಲೇಬರ್ ಪ್ರಾಬ್ಲಮ್. ಹಾ. ಓ, ಇಷ್ಟು ದೊಡ್ಡದಿದೆ. ಓ, ಇಲ್ಲೆಲ್ಲ ಫುಡ್ ಎಲ್ಲ ಸ್ಟೋರೇಜ್ ಎಲ್ಲ ಮಾಡ್ಕೊಂಡಿದ್ದೀರಾ? ಅದಿತ್ತು. ಇದು ಸೈಲೇಜ್ ಅಂತ, ಅದ್ರ ಫುಡ್. ಹಾಗೆ ಒಂದು ಹಾರ್ಸ್ ಇದೆ, ಅದು ಹಾರ್ಸ್ ಶೆಡ್. ಇಲ್ಲ, ಆರ್ಸ್ ಇವಾಗಿದೆಯಾ? ಇದೆ, ಮೋಸ್ಟ್ಲಿ ಹೊರಗಡೆ, ಅಲ್ಲೇ ಇದೆ, ಹೊರಗಡೆ ಇದೆ. ಕಾಣಿಸುತ್ತಾ? ಕಾಣಿಸುತ್ತೆ. ಇದು ಮುಲ್ಕಿ ಅರಮನೆದ್ದು ಕುದುರೆ, ಶಾಂಭವಿ ಅಂತ ಹೆಸರಿಟ್ಟಿದ್ದಾವೆ. ಇದು ರಾಜಸ್ಥಾನದಿಂದ ತರಿಸಿದ್ದೇನೆ ನಾನು. ಓ, ಎಷ್ಟಾಯ್ತು ಸರ್ ಇದಕ್ಕೆ? ಯಾಕೆಂದ್ರೆ ಕುದುರೆ ಸಾಕಾಗಲ್ಲ, ಆನೆ ಸಾಕಾಗಲ್ಲ ಅಂತ ಕೇಳಿದೆ, ಅದಕ್ಕೆ ರಾಜರೇ ಸಾಕ್ಬೇಕು ಅಂತ. ಇವಾಗ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಕುದುರೆ ತಕೊಳ್ಳೋದು ಸುಲಭ, ಸಾಕೋದು ಕಷ್ಟ. ತಕೊಳ್ಳಿಕ್ಕೆ ಏನು ದೊಡ್ಡ ಸಂಗತಿ ಏನಿಲ್ಲ. ಓಕೆ, ಇದಕ್ಕಂಟು ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಒಂದು 1.5 2 ಲಕ್ಷದ ಒಳಗಡೆ ಸಿಗುತ್ತೆ. ಹಾ. ಬಟ್ ರೆಗ್ಯುಲರ್ ಮೇಂಟೆನೆನ್ಸ್ ಮಾತ್ರ ನಿಮ್ಗೊಂದು ತಿಂಗಳಿಗೆ 40,000 ಅಂತೂ ಮಿನಿಮಮ್ ಇಡಬೇಕು.